ಇವತ್ತು ಕೋಮುದ್ವೇಷವನ್ನು ಹರಡಿಸಿ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ನಾವೆಲ್ಲ ಹಿಂದೂಗಳು ಭಾರತ ದೇಶದಲ್ಲಿ ಮಾತ್ರ ಇರಬೇಕು, ಬೇರೆ ಧರ್ಮದ ಇರಬಾರ್ದು ಅಂತ ಹೇಳ್ತಿರುವಂಥ ನರೇಂದ್ರ ಮೋದಿ ಅವರು ಕೇಳ್ತಾ ಇದ್ದೀವಿ. ಅಯ್ಯೋ ಸ್ವಾಮಿ, ಇವತ್ತು ವಿದ್ಯಾರ್ಥಿಗಳು ಸತ್ತಿರುವಂಥವರೆಲ್ಲರೂ ಹಿಂದೂಗಳೇ, ಅಲ್ಲಾರು ಮುಸ್ಲಿಮ್ಸ್ ಇಲ್ಲ, ನಿಮ್ಮ ಹಿಂದೂಗಳೇ ಸತ್ತಿರೋದು. ಎಲ್ಲಿಗೋಯ್ತು ನಿಮ್ಮ ಹಿಂದೂ ಧರ್ಮ? ನಮ್ಮ ದೇಶದಲ್ಲಿ ರಾಮ ಮಂದಿರ ಕಟ್ಟಿರುವಂಥ LK ಅದಾನವರು ರಥಯಾತ್ರೆ ಮಾಡಿದ್ರು. ಈ ದೇಶಕ್ಕೆ ದೊಡ್ಡ ರಾಮ ಮಂದಿರನ ಕಟ್ಟಿದ್ದಾರೆ, 1 ರೂಪಾಯಿ ದೇಣಿಗೆ ಕಲೆಕ್ಟ್ ಮಾಡಿದ್ದಾರೆ. ಇವತ್ತು ರಾಮ ಮಂದಿರದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿದ್ರು. ನಿಮಗೆ ಕಾಣಿಸ್ತಿಲ್ವ ಸಾವಿರಾರು ಕೋಟಿ ರೂಪಾಯಿ ಹಗರಣ ಮಾಡಿದ್ರು? ಇವತ್ತು ಯಾರೇ ಬಿಜೆಪಿ ಸರ್ಕಾರ ಹೋರಾಟ ಮಾಡಿದ್ರೆ, ಬಿಜೆಪಿ ವಿಮರ್ಶೆ ಮಾಡಿದ್ರೆ ಅವ್ರು ಪಾಕಿಸ್ತಾನವ್ರು ಅಂತಾರೆ, ನಾವು ಮುಸ್ಲಿಮ್ಸ್ ಅಂತಾರೆ, ನಾವು ದೇಶದ್ರೋಹಿಗಳಂತಾರೆ, ಉಗ್ರವಾದಿಗಳಂತಾರೆ, ಖಲಿಸ್ತಾನ್ ಅಂತಾರೆ. ನರೇಂದ್ರ ಮೋದಿ ಅವರಿಗೆ ಇಲ್ಲಿವರೆಗೂ ಯಾವುದೇ ಒಂದು ಪತ್ರಿಕಾಗೋಷ್ಠಿ ಮಾಡಿರೋದಿಲ್ಲ. ಪತ್ರಿಕಾವ್ರನ್ನ ಎದುರಿಸ್ಕೊಂಡು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ನಮ್ಮ ದೇಶದಲ್ಲಿ ನೋಡಿರುವಂಥ ಎಲ್ಲ ಪ್ರಧಾನಗಳಲ್ಲಿ ನರೇಂದ್ರ ಮೋದಿ ಅವರು ಇಲ್ಲಿವರೆಗೂ ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ. ಪತ್ರಿಕಾದವರು ಕೇಳುವಂಥ ಪ್ರಶ್ನೆಗಳೇ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ನರೇಂದ್ರ ಮೋದಿಯ ಇವತ್ತೇನಿದ್ದಾವೆ ಗೋಧಿ ಮೀಡಿಯಾ, ದೇಶದಲ್ಲಿ ಗೋಧಿ ಮೀಡಿಯಾ ಬಿಜೆಪಿ ಪರವಾಗಿ ವಿದ್ಯಾರ್ಥಿಗಳ ಹೋರಾಟದ ವಿರುದ್ಧವಾಗಿ ಹಲವಾರು ಪ್ರಚಾರಗಳು ಮಾಡ್ತಾ ಇದ್ದಾವೆ. ಏನು ಈ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟ, ಶಿಕ್ಷಣದ ಉಳಿವಿಗಾಗಿ ಹೋರಾಟ, ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಹೋರಾಟ, ಯುವಜನರ ಭವಿಷ್ಯಕ್ಕಾಗಿ ಹೋರಾಟ. ಈ ಹೋರಾಟವನ್ನು ಕೇಂದ್ರ ಸರ್ಕಾರ ಹತ್ತಿಕ್ಕಲು ಪೊಲೀಸ್ ಎಂಬ ಗೂಂಡಗಳನ್ನು ಇವತ್ತು ವಿದ್ಯಾರ್ಥಿಗಳ ಮುಂದೆ ಬಿಟ್ಟು ವಿದ್ಯಾರ್ಥಿಗಳ ಹೀನಮಾನವಾಗಿ ತಳಿಸ್ತಾ ಇದೆಯೋ, ಆ ಹೀನಮಾನವನ್ನು ಖಂಡಿಸಿ ಇವತ್ತು ಈ ಬಳ್ಳಾರಿಯಲ್ಲಿ SFI ನೇತೃತ್ವದಲ್ಲಿ ಹಾಗೂ ಇತರೆ ಪ್ರಗತಿಪರ ಸಂಘಟನೆಗಳು ಜಂಟಿ ಹೋರಾಟವನ್ನು ಈ ಮೂಲಕ ಆಯೋಜಿಸಲಾಗಿದೆ. ಏನು ಇವತ್ತು ದೆಹಲಿಯಲ್ಲಿ ವಿದ್ಯಾರ್ಥಿಗಳನ್ನು ಹೀನಮಾನವಾಗಿ ತಳಿಸ್ತಾ ಇದೆಯಲ್ಲ, ಈ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? 24 ದಿನ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ರು. ಆ ಉಪವಾಸ ಸತ್ಯಾಗ್ರಹವನ್ನು ಏನೆಂದು ಕೇಳಲಾರ್ದಂತ ಈ ಕಿರುಳು ಸರ್ಕಾರಕ್ಕೆ ಏನ್ ಹೇಳೋಣ? ನಮ್ಮ ಪ್ರಜಾಪ್ರಭುತ್ವ ಇವತ್ತು ಹಾಡೋಗಲಲ್ಲೇ ಕಗ್ಗೊಲೆ ಆಗ್ತಿದೆ, ಮಾನವ ಹಕ್ಕುಗಳು ಹರಾಜಾಗ್ತಿದ್ದಾವೆ, ವಿದ್ಯಾರ್ಥಿಗಳನ್ನ ಟೆರರಿಸ್ಟ್ ತರ ಟ್ರೀಟ್ ಮಾಡ್ತಿರುವಂತಹ ಈ ಪೊಲೀಸ್ ಗೂಂಡಗಳು, ದೆಹಲಿಯಲ್ಲಿರುವಂತಹ ಪೊಲೀಸ್ ವೇಷದಲ್ಲಿರುವಂತಹ ಗೂಂಡಗಳು, ಈ RSS ಗೂಂಡಗಳು ಇನ್ನಿತರೆ ವಿದ್ಯಾರ್ಥಿಗಳ ಮೇಲೆ ಥಳಿಸಿರುವಂತಹ ದೇಶದ್ರೋಹಿಗಳು ಏನು ನಮ್ಮ ಯುವಜನರು ಹೋರಾಟ ಮಾಡ್ತಾ ಇದ್ದಾರೋ ಅವರುಗಳನ್ನ ಗೂಂಡಗಳು ಅಂತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಇವತ್ತು ನಮ್ಮ ಭವಿಷ್ಯವನ್ನ ಮುಂದಿಟ್ಕೊಂಡು ಚೆಲ್ಲಾಟ ಆಡ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಹಾಗಾಗಿ ಇವತ್ತು ನಾವು ದೆಹಲಿಯಲ್ಲಿ ನಡೆತಿರುವಂತಹ ಯುವ ಪ್ರತಿಭಟನೆಗಾರರಿಗೂ ಮತ್ತು ವಿದ್ಯಾರ್ಥಿಗಳ ಪರವಾಗಿಯೂ SFI ನೇತೃತ್ವದಲ್ಲಿ ಇವತ್ತು ನಾವು ಧ್ವನಿಯಾಗಿದ್ದೇವೆ ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮಾತ್ರ ನೀವು ಅಧಿಕಾರದಲ್ಲಿ ಸಾಧ್ಯ ಆಗುತ್ತೆ. ಒಂದು ವೇಳೆ ನೀವು ಇದೇ ರೀತಿಯಾಗಿ ಮುಂದುವರೆದರೆ ಮುಂದೊಂದು ದಿನ ಈ ದೇಶದ ಪ್ರಜೆಗಳೆಲ್ಲರೂ ಸೇರಿ ನೀವು ಇದುವರೆಗೆ ಯಾರು ಹೋರಾಟ ನಡೆಸಿದ್ರು, ಯಾರು ವಿಚಾರಿಗಳಿದ್ರು, ಯಾರು ಕಾಯ್ತಾಯಿದ್ರು, ಅವರಲ್ಲಿ ಎಲ್ಲರನ್ನು ಸರ್ಕಾರವನ್ನು ನಮ್ಮೆಲ್ಲರನ್ನು ನೀವು ದೇಶದ್ರೋಹಿಗಳಂತ ಕರಿತಾ ಇದ್ರು. ಇನ್ನು ಮುಂದೆ ನಾನು ಗಂಟಾಘೋಷವಾಗಿ ಹೇಳ್ತಾ ಇದ್ದೇನೆ, ಈ ದೇಶದ ದ್ರೋಹಿಗಳು ಯಾರು ಅಂತಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅಂತಕ್ಕಂಥದ್ದು ನೀವೆಲ್ಲರೂ ನೇರವಾಗಿ ಇವತ್ತು ನಾವು ಕಳಿಸಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ಇಡೀ ದೇಶದಾದ್ಯಂತ ಈ ನಡೀತಕ್ಕಂಥ ಈ ಚಳವಳಿ ಏನಿದೆ, ಈ ಚಳವಳಿ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಇಲ್ಲಿ ನಾವು ನರೇಂದ್ರ ಮೋದಿ ಅವರನ್ನು ಪ್ರಧಾನಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡುವಂತಕ್ಕಂಥದ್ದು ನಾವು ಇಲ್ಲಿ ಒತ್ತಾಯ ಮಾಡ್ತಾ ಇಲ್ಲ. ನಾವು ಒತ್ತಾಯ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ಯಾರು ನೀಟು ಮತ್ತು ಇತರ ಮೊನ್ನೆ ನಾವು ಏನು ರಾಹುಲ್ ಗಾಂಧಿ ಅವರು ಪ್ರೆಸ್ ಸುಮಾರು 10 ವರ್ಷಗಳಲ್ಲಿ 152 ಪ್ರಮುಖವಾಗಿರ್ತಕ್ಕಂಥ ಪರೀಕ್ಷೆಗಳ ಒಂದು ಪೇಪರ್ಗಳು ಲೀಕ್ ಆಗಿರ್ತಕ್ಕಂಥದ್ದು ನೋಡ್ತೇವೆ. ಇದು ಬಹಳ ದುರಂತ. ಸುಮಾರು 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡುವಂಥ ಒಂದು ಖಂಡ ವ್ಯವಸ್ಥೆಗೆ ತಳ್ಳುವಂಥ ಕೇಂದ್ರ ಸರ್ಕಾರದ ನೀತಿಯನ್ನು ನಾವು ಇವತ್ತು DYFI ಮತ್ತು JMS ಮತ್ತು ಹೀಗಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಇವತ್ತು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಸ್ವಾಮಿ ಸನ್ಮಾನ್ಯ ನರೇಂದ್ರ ಮೋದಿ ಅವರೇ ಮತ್ತು ಕೇಂದ್ರದ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರೇ, ನಮಗೇನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಅನ್ನುವಂಥದ್ದು ಏನಾದರೂ ಇದೆಯೇನ್ರಿ ಸ್ವಾಮಿ ನಿಮಗೆ? ನಾವು ದೇಶದಲ್ಲಿ ಇರುವಂಥ ವಿದ್ಯಾರ್ಥಿ ಯುವಕರ ಹಕ್ಕುಗಳನ್ನು ಕೇಳಲಿಕ್ಕೆ ಬಹಳ ಶಾಂತಿಯುತವಾಗಿ